ನಾ ಕಾಂಗ್ರೆಸ್ ಗೆಲ್ಲಿಸ್ತೆ. ಮತ್ತು ಅವ್ರಲಿಂದನ ಮತ್ತು ನಾವು ಈಗ ದುಡ್ಡು ಗೆತ್ತೇವ್ರಿ ನಾವು ಅವ್ರಲಿಂದನೇ 2,000 ರೂಪಾಯಿ ನಾವು ಊಟ ಮಾಡತ್ತೇವ್ರಿ. ಮತ್ತು ಅದ ಬಂದ್ರೂ ಸುಖಾನ ನಮ್ಗೆ ಮಾಡ್ತೀವಿ ನಾವು ಅವ್ರಿಗೆ ಮಾಡ್ತೇವ್ರಿ ಕಾಂಗ್ರೆಸ್ನವ್ರಿಗೆ ಮಾಡ್ತೇವ್ರಿ. ಸರಿ ಕಾಂಗ್ರೆಸ್ ಬಂದ್ರ ಈಗ ಚಲೋ ಆಗೈತಿ ಅಲ್ಲ ನಮ್ಗ ಕಾಂಗ್ರೆಸ್ಗೆ ಬಡ್ದಾಡಾರ ನಾವು. ಬಡ್ದಾಡಾರ ಏನು ನಮ್ಗೇನು ಮಾಡಿಲ್ಲ ಬರ್ಬತ್ಲೆ ನಿಂತಂಗ ಬಂದಿಂದ ನಾವು. ಅಲ್ಲ ಈಗೇನ ಮೊದಲ ಅವನ್ ಮಂದಿ ಅವಂಗ ಹೆಲ್ಪ್ ಮಾಡ್ತಾರಲ್ಲ ಅವ್ರಿಗೆ ಎಷ್ಟ ಮಾಡ್ತಾನ ಮೋದಿ ಅವ್ರ ನಾವು 10 ರೂಪಾಯಿದ್ ಏನಾರ ಕೇಳಕ್ ಹೋದ್ರ ಅವ್ ಬರ್ಲಿವಾ ಇವ ಸುರೇಶ ಅವಾಗ ನಾವು ಕೊಡ್ತೇವಿ ತಗೊಂತೇವಿ ಅಂತಾನ. ಮತ್ ನಿನ್ ಸುರೇಶ ಎಲ್ಲಿ ಹುಡುಕ್ಬೇಕು ನಾವು ನಮ್ಮ ಮಾತು ನೀ ಕೇಳಂಗಿಲ್ಲಲ್ಲ ನಾವು ನಿನ್ ಹುಡ್ಕೊಂತ ಬರ್ಬೇಕು ನಾವು ಹೊಟ್ಟಿಗೆ ಕೂಳ್ಬೇಟಾಗಂಗಿಲ್ಲ ಮತ್ ಅದಕ್ಕೆ ಹಂಗ ನಾವು ಕಾಂಗ್ರೆಸ್ ಗೆಲ್ಲಿಸ್ತೇವೆ. ಗ್ಯಾರಂಟಿನ ಇದೆ. ಗ್ಯಾರಂಟಿ ಯೋಜನೆಗಳು ಕೊಟ್ಟವ್ರಲ್ಲ ಗೃಹಲಕ್ಷ್ಮಿ 2,000 ರೂಪಾಯಿ ಇದೆಲ್ಲ ಉಪಯೋಗ ಏನ ಒಂದ್ 10 ರೂಪಾಯಿ ಇಲ್ಲ ಅದು ಬಡವರಿಗೆ ಮಾಡಿದ್ದಾನ. ನಾವು ಬಡವರಲ್ಲ ಒಂದ್ ಇರಾಕ್ ಮನಿ ಇಲ್ಲ ಕುಡಿಯಾಕ ನೀರಿಲ್ಲ ನಮಗ. ಅಲ್ಲ ಮತ್ತ ಅವ್ ಮಾಡ್ದಲ್ಲೇ ಒಂದು ತನ್ನ ಉಣ್ಣಾಕ್ತೇವಿ. ಸಿದ್ದರಾಮಯ್ಯ ಗೌರ್ಮೆಂಟ್ ಮಾಡ್ತಲ್ಲ ಸರಿ ಆಗೈತಿ ನಮ್ಗ. ಅವ್ನ್ ಹೆಲ್ಪ್ ಮಾಡ್ತೇವೆ ನಾವು. ಅವ್ನ್ ಹೆಲ್ಪ್ ಮಾಡ್ತೇವೆ. ನಾವು ಸಿದ್ದರಾಮಯ್ಯಗ ಮಾಡಾರ ದ್ರಾಕ್ಷೇಣಿ. ನಮ್ಗೆ ಸುಖ ಆಗೈತ್ರಿ. ಅವ್ರಲಿಂದ ಒಂದು ತುತ್ತು ಅನ್ನ ಉಂಡೇವ್ರಿ ಮತ್ತು ಕೆರೆ ಕೆಲಸ ಅನ್ನ ಕೊಟ್ಟಾರ್ರಿ. ಈದಿಂದ ಹೊರೆ ಇರ್ತಿದ್ದಿಲ್ರಿ ನಮ್ಗೆ ಹೊರೆ ಕೊಟ್ಟಾರ್ರಿ ಅವ್ರಲಿಂದ ನಾವು ಸ್ವಲ್ಪ ಅನ್ನ ಊಟ ಮಾಡತ್ತೀವ್ರಿ. ನಮಗಂತೂ ಹೊಲ ಇಲ್ಲ ಮನೆ ಇಲ್ಲ. ಅವ್ರು ಮೋದಿ ಅವ್ರು ಏನದಾರಲ್ಲ ಹೊಲ ಇದ್ದಾರೆ ಕೊಟ್ಟಿದ್ದಾರೆ 2,000 ರೂಪಾಯಿ. ಈಗ ಇವ್ರು ಏನದಾರಲ್ಲ ಕಾಂಗ್ರೆಸ್ನವರು ನಮಗೆ ಬಿಟ್ರೆ ಮಹಿಳೆಯರಿಗೆ ಅವ್ರಲಿಂದ ಒಂದು ತುತ್ತು ಅನ್ನ ಉಡ್ತೇವೆ. ನಮಗೆ ಕೆಲಸನೂ ಕೊಟ್ಟಾರ ನಮ್ಗೆ. ಹಾಂ ಈ ಮನೆನೂ ಇಲ್ರಿ ನಮ್ಗೆ ಹೊಲನೂ ಇಲ್ಲ ನಮ್ಗೆ. ಏನೊಂದು ಕೇಳಬೇಡ್ರಿ. ಒಬ್ಬರ ಮನ್ಯಾಗ ನಾವು ಬಾಡಿಗೆ ಅದೇವ್ರಿ. ಆ ಮೋದಿ ಬಂದಿಂದಂತೂ ನಮ್ಗೇನು ಇಲ್ಲ ಇಲ್ಲಿ ನೋಡ್ರಿ. ಕೇಳಬೇಡ್ರಿ ಏನು ಕೇಳಬೇಡ್ರಿ. ಹೆಣ್ಮಕ್ಳಿಗೆ ಸಹಾಯ ಅನ್ನೋದು ಇಲ್ಲ ಇಲ್ರಿ. ಹುಬ್ಳಿ ಧಾರವಾಡಲ್ಲಿ ಯಾರು ಬಂದ್ರೆ ಒಳ್ಳೇದು ಕಾಂಗ್ರೆಸ್ ಬಂದ್ರೆ ಒಳ್ಳೇದ ಬಿಜೆಪಿ ಬಂದ್ರೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ನೋಡ್ರಿ. ಮತ್ತು ಅವ್ರಲಿಂದನೇ ಮತ್ತು ನಾವು ಈಗ ದುಡ್ಡು ಗೆತ್ತೇವ್ರಿ ನಾವು ಅವ್ರಲಿಂದನೇ 2,000 ರೂಪಾಯಿ ನಾವು ಊಟ ಮಾಡತ್ತೇವ್ರಿ. ಮತ್ತು ಅದ ಬಂದ್ರೂ ಸುಖಾನ ನಮ್ಗೆ ದುಡ್ಕೊಂಡು ತಿನ್ನೋರಿಗೆ. ಮತ್ತು ಹೊಲ ಎಲ್ಲ ನಮಗೆ ಮನೆ ಇಲ್ರಿ. ನಮ್ಮ ಹೆಸರು ಪಾರವ್ರಿ. ಕಾಂಗ್ರೆಸ್ ಸರ್ಕಾರ ಬಂದಿಂದ ಅಂದ್ರೆ ಎಲ್ಲರಿಗೂ ಅವರು ಸಹಾಯ ಮಾಡ್ಯಾರಿ. ಹೆಣ್ಮಹಿಳೆಯರಿಗೆ 2,000 ರೂಪಾಯಿ ಬಿಟ್ರ ಎಲ್ಲ ಅನುಕೂಲ ಮಾಡಿ ಕೊಟ್ಟಾರ್ರಿ ಅವರು. ಮುಂದೂ ಮಾಡ್ತೇವೆ ಅಂತ ಹೇಳ್ಯಾರ. ರೈತರಿಗೆ ಸಾಲ ಮನ್ನಾ ಮಾಡ್ತೇವೆ ಅಂತಾರೆ. ರೈತರಿಗೆ ಯಾರು ಕಣ್ಣೆ ತೋರಿಸ್ತಾರ ಅವ್ರು ನಾವು ಮಾಡ್ತೇವ್ರಿ ನಾವು ಅವ್ರಿಗೆ ಮಾಡ್ತೇವ್ರಿ ಕಾಂಗ್ರೆಸ್ನವ್ರಿಗೆ ಮಾಡ್ತೇವ್ರಿ ನಾವು. ಹೌನ್ರಿ. ಯಾಕೆ ಈ ಸಲ ಪ್ರಹ್ಲಾದ್ ಜೋಶಿ ಬಿಜೆಪಿ ಬೇಡ? ಯಾಕೆ ಬೇಡ ಅಂದ್ರೆ ಮತ್ತು ರೈತರ ಸಾಲ ರೈತರಿಗೆ ಯಾರು ಕಣ್ಣೆ ತೋರ್ಸಿ ಮಾಡ್ತಾರಲ್ರಿ ಅವ್ರಿಗೆ ಮಾಡೋರಿ ನಾವು. ಅವ್ರು ಏನು ಮಾಡ್ಯಾರ ರೈತರಿಗೆ ಮಾಡಿದ್ ಬೇಕಲ್ರಿ. ಬಿಟ್ರೆ ಗಂಡು ಮಕ್ಳು ಬಿಟ್ಟಾರ್ರಿ ಅವರು. ಹೆಣ್ಮಕ್ಳಿಗೆ ಏನು ಮಾಡ್ಯಾರ್ರಿ ಅವರು ಮಾಡಿದ್ ಬೇಕಲ್ರಿ. ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಇವ್ರು ಅನುಕೂಲ ಮಾಡ್ಯಾರ. ನಾವು ಇದನ್ನ ಮಾಡ್ಬೇಕಂತ ನಾವು ಡಿಸಿಷನ್ ತೊಗೊಂಡಾರ. ಮಹಿಳೆಯರು ನಮ್ಗೆ ಉದ್ಯೋಗ ಕೆಲಸ ಕೊಟ್ಟಾರ್ರಿ ಅವರು ಮಾಡ್ಯಾರ. ನಮ್ಮ ಬಡವ್ರಿಗೆ ಅವ್ರು ಮಾಡ್ಯಾರಿ ಕೆಲಸ. ಹಾಂ ರೀ ಕಾಂಗ್ರೆಸ್ನಾರ್ರಿ. ಈಗ ಆಯ್ತು ಗ್ಯಾರಂಟಿ ಯೋಜನೆಯಿಂದ ಕುಮಾರಸ್ವಾಮಿ ಹೇಳಿಕೆ ಕೇಳಿದ್ರೆ ಏನು ಹೇಳೋರೆ ಅಂತ ಹೆಣ್ಮಕ್ಳು ಅಡ್ದಾರಿ ತಲುಪಿಟ್ಟವ್ರೆ ಈ ಥರದ್ದೆಲ್ಲ ಮಾತಾಡ್ತವ್ರೆ. ಇದು ತಪ್ಪು ಅಂತೀರ ಏನಂತೀರಿ? ತಪ್ಪು ತಪ್ಪು ಅಡ್ದಾರಿ ಹೆಣ್ಮಕ್ಳು ಏನು ತಿಳಿದಿಲ್ರಿ. ದುಡಿಬೇಕು ಜೀವನ ಮಾಡ್ಬೇಕು ನಿಯತ್ತಾಗಿರ್ಬೇಕು ಅನ್ನೋದು ಮಹಿಳೆಯರದ್ರಿ. ಅವರೆಲ್ಲ ವಿಚಾರ ಮಾಡಿದೆಲ್ಲ ತಪ್ಪ್ರಿ ಅದು. ಅವರು ಮೋದಿಯವ್ರು ಮಾಡ್ಯಾರ ಅಂದ್ರೆ ಗಂಡು ಮಕ್ಳು ಮಾಡ್ಯಾರ ಅವರು. ಹಾಂ ಕ್ಷಮ ಹಂಗೈತ್ರಿ. ನಮ್ದು ಏನೈತಿ ಅನ್ನೋದು ಮಹಿಳೆಯರ್ದ ಮುಂದೈತ್ರಿ ಎಲ್ಲ. ಈಗ ಅವ್ರು ಮಾಡಿದಲ್ಲೇ ನಾವು ಆಗೇವ್ರಿ. ಇವ್ರದ ಅನುಕೂಲ ರೀ ನಮ್ಗೆ. ಹೌದ್ರಿ 10 ವರ್ಷ ಮೋದಿ ಆಡಳಿತ ನೋಡಿದ್ರಿ. ಏನು ಹೇಳಿದ್ರು ಏನು ಮಾಡಿದ್ರು? ಮೋದಿ ಆಡಳಿತ ಏನು ಮಾಡ್ಯಾರ್ರಿ? ಈಗ 2 ತಿಂಗಳು 3 ತಿಂಗಳಿಗೊಮ್ಮೆ 2,000 ರೂಪಾಯಿ ಬಿಟ್ಟಾರ್ರಿ ಗಂಡು ಮಕ್ಕಳಿಗೆ. ಮಹಿಳೆಯರಿಗೆ ಏನು ಮಾಡ್ಯಾರ್ರಿ? ಅದು ಹೊಲ ಇದ್ದವ್ರಿಗೆ ರೀ. ಹೊಲ ಇಲ್ದಂಥವ್ರಿಗೆ ಏನು ಮಾಡ್ಯಾರ್ರಿ? ಅವರು ಮಾಡಿದ್ ಬೇಕಲ್ರಿ ನಮ್ಗೆ ಒಳ್ಳೇದಾಗಿಲ್ರಿ ಅವ್ರಲಿಂದ. ಹೌದ್ರಿ. ಹಾಂ ರೀ ಏನಿಲ್ರಿ. ಹಾಂ ಏನಿಲ್ರಿ ನಮ್ಗೆ. ಹಾಂ ರೀ ಇದ ಬೆಸ್ಟ್ ನಮ್ಗೆ. ಹಾಂ ಇವ್ರ ರೀ ಮತ್ತು ಅನ್ನ ಕೊಟ್ಟಾರ ಇವರು ಮುಂದೆ ಬರಾಕ್ ಹಸದಾರ ಇವ್ರ ಮಾಡಿದ್ದಾರ ನಮ್ಗೆ ಒಳ್ಳೇದು. ಹೌದ್ರಿ.